ಎತ್ತ ನೋಡಿದರೂ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳ ನಡುವೆ ಇರುವ ಈ ಕೆರೆ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿರುವ ಈ ಕೆರೆ ನಾವಿವತ್ತು ಬಂದಿರುವ ಜಾಗ ದಂಡಿಗಾನಹಳ್ಳಿ. ಚಿಕ್ಕಬಳ್ಳಾಪುರದಿಂದ 25 ಕಿಲೋಮೀಟರ್ ಬರುವ ಮಂಚೇನಹಳ್ಳಿ ಹತ್ತಿರ ಇರುವ ಈ ಊರು ಬರುವ ರಸ್ತೆಯಲ್ಲಿ ಸಿಗುವ ಸುಮಾರು 900 ವರ್ಷದ ಪುರಾತನ ದೇವಸ್ಥಾನ. ಕೋಲಿ ಬ್ರಹ್ಮ ದೇವಸ್ಥಾನ ಆಗಿರೋದು ಕಲ್ಲಿನಾಗೆ. ಸರಿ, ಬಂದ್ರಿ ಬ್ರಹ್ಮ ದೇವಸ್ಥಾನಕ್ಕೆ ಹೋಗೋಣ. ಈ ಕಡೆ ಯಾವ ದೇವಸ್ಥಾನ ಇರೋದು? ಬಾಹುಬಲಿ. ಅಮ್ಮ ಶ್ರವಣ ಬೆಳಗೋದ. ಹೌದಮ್ಮ. ಇಲ್ಲಿ ಇದು ಅಲ್ಲೇನು ಬೆಟ್ಟ ಮೇಲೆ ಇರೋದಾ ಅದು ದೇವಸ್ಥಾನ? ಅದು ಒಂದೇ ಕಲ್ಲಲ್ಲಿ ಮನೆ ಇದೆ. ಇರೋರು ಮಾತ್ರ ಸಖತ್ ಲಕ್ಕಿ ಪರ್ಸನ್. ಈ ನೇಚರು, ಒಂದು ಕಡೆ ನೀರು ಹರಿತಾ ಇರುತ್ತೆ. ನಂಗೆ ಗೊತ್ತಿಲ್ಲ ನಿಮ್ಗೆ ಕೇಳಿಸ್ತಾ ಇದೆಯೋ ಇಲ್ಲ ಅಂತ. ನನಗೆ ಮಾತ್ರ ಇಲ್ಲಿ ಫುಲ್ ನವಿಲ್ ಸೌಂಡ್ ಮಾಡ್ತದೆ. ಸಖತ್ ಗುರು. ಇಲ್ಲಿ ಯಾರೋ ಇರೋರು ಮಾತ್ರ. ಒಂದು ಸ್ವಲ್ಪ ದೂರ ಹೋದರೆ ಕೆರೆ ಕಾಣಿಸುತ್ತೆ. ಸಿಗ್ನಲ್ ಸ್ಟೇಷನ್ ಕೂಡ ಇದೆ ಅನಿಸುತ್ತೆ. ಸಿಗ್ನಲ್ಲು ಏನೋ ಗೊತ್ತಿಲ್ಲ. ಅದು ನೆಟ್ವರ್ಕ್ ಮಾತ್ರ ಬರ್ತಾ ಇದೆ ಇಲ್ಲೂ ಕೂಡ. ಮಳೆ ಇಲ್ದಿರೋ ಕಾರಣಕ್ಕೆ ನೀರು ಕಡಿಮೆ ಆಗಿದೆ. ಇಲ್ಲಾಂದರೆ ಇಲ್ಲಿ ಫುಲ್ ನೀರು ಇರೋದು. ಯಾವಾಗಿಂದ ಈ ಬರವಣಿಗೆ ನನ್ನ ಇಷ್ಟು ಆಸಕ್ತಕರನಾಗಿ ಮಾಡಿದೆಯೋ ಗೊತ್ತಿಲ್ಲ. ಪ್ರಕೃತಿಯ ಮಡಿಲಲ್ಲಿ ಏಕಾಂತ ಜಾಗದಲ್ಲಿ ಪ್ರಕೃತಿಯ ಸುಂದರ ಮತ್ತು ಅದರ ವಿಚಾರಗಳನ್ನು ಯಾವುದೇ ಒಂದು ಕವಿತೆ ಅಥವಾ ಕತೆ ಬರೆದಾಗ ಆ ಅಕ್ಷರಗಳಿಗೆ ಜೀವ ಬಂದಾಗ ಆಗುವ ಖುಷಿನೇ ಬೇರೆ. ಇಷ್ಟವಾದರೆ ನಕ್ಕು ಬಿಡು ಓ ಮನವೇ, ಕಷ್ಟವಾದರೆ ಅತ್ತು ಬಿಡು ನೀವೊಮ್ಮೆ. ಇಷ್ಟವಾದರೆ ನಕ್ಕು ಬಿಡು ಓ ಮನವೇ, ಕಷ್ಟವಾದರೆ ಅತ್ತು ಬಿಡು ನೀವೊಮ್ಮೆ. ಈ ಜಗದ ನಿಯಮಗಳ ಮರೆತು ಬಿಡು ನೀವೊಮ್ಮೆ.
ಈ ಜಗದ ನಿಯಮಗಳ ಮರೆತು ಬಿಡು ನೀವೊಮ್ಮೆ. ಓ ಮೌನವೇ, ನೀ ನಿನಗಾಗಿ ಬದುಕಿ ನೋಡು ಒಮ್ಮೆ.